ಮದುವೆ ಆಯಿತು. ನಾಗದೋಷ ಇದೆ ಅಂತ ಈ ದೇವಸ್ಥಾನಕ್ಕೆ ಬಂದು ಇಲ್ಲೆಲ್ಲ ನಾಗ ಪೂಜೆ ಮಾಡಿ ನಾಗಸ್ಥಾಪನೆ ಮಾಡಿ ಒಂದು ನಾಗಪ್ಪನ ತಗೊಂಡೋಗಿ ಇಟ್ಕೊಂಡಾದ್ಮೇಲೆ ನಮ್ಮ ಅಂಕಲ್ಗೂ ಅಷ್ಟೇ ಮದುವೆ ಆಯಿತು. ನಮ್ಮ ಹುಡುಗ ಮೇಲಿಂದ ಯಾರಿಗೋ ಹೂವು ತಗೊಂಡೋಗ್ತವನೆ. ಅವರ ಇಷ್ಟಾರ್ಥಗಳನ್ನ ಈಡೇರಿಸ್ತಕ್ಕಂಥ ಜವಾಬ್ದಾರಿ ಇತ್ತಿದ್ದು. ಹಾಕಿದ್ರೆ ಮದುವೆ ಆಗುತ್ತಂತೆ, ಅದಕ್ಕೋಸ್ಕರ ನಮಸ್ಕಾರ ಗೈಸ್, ನಾವು ಇವತ್ತ ಕಡವೆಗೆರೆ ವಜ್ರಕ್ಕೆ ಬಂದಿದ್ದೀವಿ ನೋಡಿ. ನಮಸ್ಕಾರ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಕಡವೆಗಿರಿ ವಜ್ರವನ್ನು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಮೊದಲು ನಾವು ಉಳಿಯಾರ್ ಸೈಡಿಂದ ಹೋಗಿದ್ದಕ್ಕೋಸ್ಕರ ಎಳನಾಡು ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಾಮಿಯ ದರ್ಶನ ಮಾಡಿದ್ವು. ಅದಾದಮೇಲೆ ನಮ್ಮ ಇಲ್ಲಿಂದು ತಪ್ಪಾಯಿತು. ಎಂಥ ತಪ್ಪು ಅಂತ ಅಂದರೆ ನಾವು ದಾರಿ ತಪ್ಪಿ ಬೇರೆ ಕಡೆ ಹೋಗ್ಬಿಟ್ವು. ಅದು ಎಲ್ಲೆಲ್ಲಿ ಹೋದ್ವು ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಾ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರ್ತವೆ. ಇದು ಮೊದಲನೇ ವಜ್ರ. ಬೇರೆ ಬೇರೆ ವಜ್ರಗಳ ಇನ್ನೂ 2 ವಜ್ರಗಳದ್ದು ವಿಡಿಯೋ ಬರುತ್ತೆ. ಪಟ ಅಂತ ಸಬ್ಸ್ಕ್ರೈಬ್ ಮಾಡಿ ಆರಾಮಾಗೋದು. ನೋಡ್ರಿ ಇಲ್ಲಿ ಎಂಥ ರಸ್ತೆ ಕರ್ಕೊಂಬಂದಿತ್ತು. ಇಲ್ಲಿ ಯಾವ ಪ್ರಾಣಿ ಇರ್ತಾವೋ ಗೊತ್ತಿಲ್ಲ, ಯಾವ ನಮ್ಮ ತಿನ್ಕಂತವೋ ಗೊತ್ತಿಲ್ಲ. ಹರ ಮಹಾದೇವ್. ಓಂ ನಮಃ ಶಿವಾಯ. ಸೆಲ್ಫಿ ಟಿಕ್ ಕ್ಯಾಮ್ರಾ ಮುಗೀತು ನನ್ನ ಕತೆ. ಭಗವಂತ ಲೋ ತಡೆಯಲೋ ಗೂಗಲ್ ಆಂಟಿ ಕೇಳ್ತೀನಿ. ಈಗ ನೋಡ್ರಿ ಇಲ್ಲಿ ನಡ್ಕೊಂಬರಂಗ ಐತಿ. ಏನ್ ಮಾಡೋ ಗೊತ್ತೇ ಆಗ್ತಿಲ್ಲ. ನೀವು ಅಷ್ಟೇ ಈ ಪುಣ್ಯ ಸ್ಥಳಕ್ಕೆ ಬರಬೇಕು ಅಂತ ಇದ್ದರೆ ಯಾವತ್ತು ಶ್ರೀರಾಮ್ಪುರ ರೋಡಿಂದಲೇ ಬರ್ರಿ. ಎಳನಾಡು ಸೈಡ್ ಹೋಗೋಕೆ ಹೋಗ್ಬಿಟ್ರಿ. ಗೂಗಲ್ಲು ಹತ್ರ ಅಂತ ತೋರಿಸುತ್ತೆ. ನಾವು ಹತ್ರ ಅಂತ ತೋರಿಸಿ ಬಂದು ಕಾಡೊಳಗೆ ಬಂದುಬಿಟ್ಟಿವಿ. ಅಂತೂ ಇಂತೂ ನಾವು ಈ ಮೂಲ ಸನ್ನಿಧಿ ಕರಡಿಗಿರಿ ವಜ್ರಕ್ಕೆ ಬಂದ್ವು ನೋಡಿ. ಇದೇ ಕರಡಿಗಿರಿ ವಜ್ರ. ಇಲ್ಲಿನ ವೈಶಿಷ್ಟ್ಯತೆಗಳನ್ನು ನೋಡೋಕೆ ಹೋದರೆ ಇದು ಪುಣ್ಯ ನದಿ, ಪುಣ್ಯ ಗಂಗೆ ಅಂತ ಹೇಳ್ಬೋದು. ಇದು ಯಾವತ್ತೂ ಬತ್ತೋದೇ ಇಲ್ಲ. ಪ್ರಪಂಚದಲ್ಲಿರೋ ಎಲ್ಲೇ ಮೂಲೆಯಲ್ಲಿರೋ ನೀರುಗಳು ಬತ್ತೋದ್ರು ಇಲ್ಲಿರೋ ನದಿ ಮಾತ್ರ ಬತ್ತಲ್ಲ ಅಂತ ಹೇಳ್ಬೋದು. ಅಂಥ ಪುಣ್ಯ ಗಂಗೆ ನದಿ ಅಂತ ಪ್ರಸಿದ್ಧಿ ಹೊಂದಿದೆ. ಬತ್ತಿದ್ದಂಗೆ ಮಂಗನ ದರ್ಶನ. ಮಂಗ ಇಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಮಂಗಗಳಿದ್ದಾವೆ. ನೀವು ಏನಾದ್ರು ಊಟ ಗೀಟ ತಿಂಡಿ ಏನಾರು ತಂದಿದ್ರೆ ಹುಷಾರಾಗಿರ್ಬೇಕು. ಹೆಂಗೆ ಬೇಕು ಹಂಗೆ ಕಿತ್ಕೊಂಡು ಹೋಗ್ತಿರ್ತವೆ. ಇಲ್ಲೇ ನೀವೇ ನೋಡಿ, ಇಲ್ಲಿ ಪೂಜೆ ಮಾಡ್ತವ್ರೆ, ಹಂಗೆ ಬಾಳೆಹಣ್ಣುಗಳೆಲ್ಲ ಎತ್ಕೊಂಡು ಹೋಗ್ತಾ ಇರ್ತವೆ. ಮಾತ್ರ ತುಂಬ ಒಳ್ಳೆ ಮಂಗಗಳು. ಏನು ಕಾಟ ಗೀಟ ಕೊಡೋಕೆ ಹೋಗಲ್ಲ, ತುಂಬ ಕಾಟ ಕೊಡ್ತವೆ. ವಿಡಿ ಗೈಸ್, ಇಲ್ಲಿ ನೆಲೆಸಿರುವಂತಹ ಗಂಗಾ ಮಾತೆ ಬಗ್ಗೆ ಅಲ್ಲಿನ ಸ್ಥಳೀಯರು ಏನಂತ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಸಿದ್ಧಿಸ್ತಾಳೆ ಇಲ್ಲಿ. ಪೌರ್ಣಮಿ ಅಮಾವಾಸ್ಯೆಗೆ ಇಲ್ಲಿ ಪೂಜೆ ನಡೆಯುತ್ತೆ. ಪೂಜೆ ಮಾಡಿದ್ರೆ ಏನು ವಿಶೇಷ? ಅವರ ಇಷ್ಟಾರ್ಥಗಳನ್ನ ಈಡೇರಿಸ್ತಕ್ಕಂಥ ಜವಾಬ್ದಾರಿ ಇತ್ತಿದ್ದು. ಗಂಗಾಮ ತಾಯಿದು ಮೇಲೆ ವಿಷ್ಣು ದೇವರು ಇದ್ದಾರೆ. ಇಲ್ಲಿ ಕೆಳಗೆ ಈಶ್ವರಲಿಂಗ ಶಿವ ಸನ್ನಿಧಾನ ಇದೆ. ಇಲ್ಲಿ ದೇವಸ್ಥಾನ ಇದೆ. ಈ ತರ ಒಂದೊಂದು ವಿಶೇಷ, ಒಂದೊಂದು ಕಾರ್ಯಕ್ರಮ, ಪುಣ್ಯಕ್ಷೇತ್ರ. ನೀವು ಇಲ್ಲೇ ನೋಡುತ್ತಾ ಇರಬಹುದು, ಎಷ್ಟೋ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ತಾ ಇದ್ದಾರೆ. ಅವರ ಇಷ್ಟಾರ್ಥಗಳು ಮತ್ತು ಕಷ್ಟ ಕಾರ್ಪಣ್ಯಗಳನ್ನು ಈ ಸನ್ನಿಧಿಯಲ್ಲಿ ಕಳೆದುಕೊಳ್ಳುತ್ತಾರೆ ಎಂದು 100ಕ್ಕೆ 100 ಗ್ಯಾರಂಟಿಯನ್ನು ನಾನು ಕೊಡುತ್ತೇನೆ. ಅವರ ಇಷ್ಟಾರ್ಥಗಳು ಮತ್ತು ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ ಎಂದು ನಾನು ಹೇಳುತ್ತೇನೆ. ಏಕೆ ಅಂತಂದು ಮುಂದೆ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತದೆ. ಕೊನೆವರೆಗೂ ವಿಡಿಯೋ ನೋಡಿ. ನಮಸ್ಕಾರವನ್ನು ಆ ಮಹಾಶಂಕರನಿಗೆ ಹಾಕಿ ನಾನು ಬೆಟ್ಟ ಹತ್ತಲು ಶುರು ಮಾಡಿದೆ. ಬೆಟ್ಟ ಹತ್ತೋದಕ್ಕಿಂತ ಇನ್ನೂ ಮುಂಚೆ ಒಂದು ವಿಡಿಯೋ ಮಾಡೋಕೆ ಅಂತ ಅನ್ಕೊಂಡೆ. ನೋಡಿ ಗೈಸ್, ಇಲ್ಲಿ ಎಷ್ಟೋ ಇದು ಪುಣ್ಯ ಸ್ಥಳ ಅಂತ ಹೇಳ್ಬೋದು, ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ಇಲ್ಲಿ ನೀವು ಬಂದು ಪೇಪರು, ಕವರು, ಪ್ಲಾಸ್ಟಿಕ್ಗಳನ್ನು ಹಾಕಿ ಇಲ್ಲಿ ಹಾಳು ಮಾಡ್ತಾ ಇದ್ದೀರಾ. ಇಲ್ಲಿ ಪೇಪರು, ಪ್ಲಾಸ್ಟಿಕ್ ಕವರ್ಗಳನ್ನು ಹಾಕಬೇಡಿ. ಇಲ್ಲಿ ಸ್ವಚ್ಛತೆ ಕಾಪಾಡಿ ಪರಿಸರವನ್ನು ಉಳಿಸಿ ಅಂತ ಹೇಳ್ತೀನಿ. ಅದಾದಮೇಲೆ ಇಲ್ಲಿ ಕೆಳಗೆ ಒಂದು ಮಹಾ ದೇವಸ್ಥಾನವಿದೆ, ಶಿವನ ದೇವಸ್ಥಾನ. ಕೆಳಗೆ ಒಂದು ಬೆಟ್ಟದಿಂದ ಕೆಳಗೆ ಶಿವನ ದೇವಸ್ಥಾನವಿದೆ. ಆ ಶಿವನ ದೇವಸ್ಥಾನಕ್ಕೂ ನಮಸ್ಕಾರ ಹಾಕಿ ಬೆಟ್ಟ ಹತ್ತಲು ನಾವು ಶುರು ಮಾಡಿದೆವು. ನಮಸ್ಕಾರ ಗೈಸ್, ನಾವು ಇವತ್ತ ಕಡವೆಗೆರೆ ವಜ್ರಕ್ಕೆ ಬಂದಿದ್ದೀವಿ ನೋಡಿ. ಈಗ ನಾವು ಮೆಟ್ಲತ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನ ಮೆಟ್ಲತ್ಕೊಂಡು ಹೋಗ್ಬೋದು, ಮತ್ತೆ ಡೈರೆಕ್ಟ್ ಬೆಟ್ಟಕ್ಕೆ ಗಾಡೀಲಿ ಕೂಡ ಹೋಗ್ಬೋದು. ಆದರೆ ನಾವು ಮೆಟ್ಲತ್ಕೊಂಡೇ ಹೋಗ್ತಾ ಇದ್ದೀವಿ. ಮತ್ತೆ ಅಲ್ಲಿ ಗಂಗಮ್ಮನ ವಿಶೇಷ ಎಲ್ಲ ನೋಡಿದ್ರಿ, ಯಾವ ಥರ ಹೆಂಗ್ ಹರಿಯುತ್ತೆ ಅಂತ. ಇಷ್ಟ ತನಕ ಹೆಂಗ ಮೆಟ್ಲಿಕೆ ಇತ್ತು, ಆರಾಮಾಗಿ ಹೊತ್ಕೊಂಡ್ ಬಂದ್ಬಿಟ್ಟು. ಈಗ ಮೆಟ್ಲಿಕೆ ಇಲ್ಲ,
ಕಲ್ದಾರಿ, ನಿಧಾನಕ್ಕೆ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ಗೈಸ್. ನಾವು ಆರೋಡ ಕೈಗೆ ಹೋಗಿದ್ದೇವೆ, ಬರ್ತಿದ್ವು. ನಾವು ಇಲ್ಲೇ ನಾವು ತಪ್ಪು ಮಾಡ್ಬಿಟ್ಟು ಗೈಸ್, ನಾವು ಡೈರೆಕ್ಟು ಇಲ್ಲೆಲ್ಲ ನೋಡಿ ಸ್ವಲ್ಪ ಹುಷಾರಾಗಿ ಹತ್ಕೊಂಡು ಹೋಗ್ಬೇಕು. ಸ್ಟಾರ್ಟಿಂಗ್ ಅಷ್ಟೇ ಗೈಸ್ ಮೆಟ್ಲುಗಳು ಇರೋದು, ಆಮೇಲೆ ಮೆಟ್ಲು ಯಾವೂ ಇಲ್ಲ. ಫೈನಲಿ ಬೆಟ್ಟ ಹತ್ಕೊಂಡು ದೇವಸ್ಥಾನ ಹತ್ರ ಬಂದು ಗೈಸ್. ನಾವು ಕಾಲ್ದಾರಿಂದ ಬೆಟ್ಟವನ್ನು ಹತ್ತಿಕೊಂಡು ಬಂದೆವು. ಇಲ್ಲ ಅಂತ ಅಂದರೆ ಬೈಕ್ ಹೋಗೋವಂಥ ವ್ಯವಸ್ಥೆ ಕೂಡ ಇದೆ, ಅದು ಎಲ್ಲಿ ಅಂತ ತೋರಿಸ್ತೀನಿ. ಮೊದಲು ದೇವರ ದರ್ಶನವನ್ನು ಮಾಡಿಸುತ್ತೇನೆ. ಆ ದೇವರ ದರ್ಶನವನ್ನು ಮಾಡಿದಾದ್ಮೇಲೆ ಆ ಬೆಟ್ಟ ಹತ್ಕೊಂಡ್ಬಂದು ಸುಸ್ತೇ ಹೋಗ್ಬಿಡ್ತು ಗೈಸ್. ನಿಜವಾಗ್ಲೂ ಈ ದೇವರನ್ನು ದರ್ಶನ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬೆಟ್ಟದ ಮೇಲೆ ಯಾವ ಥರ ವ್ಯೂ ಕಾಣುತ್ತೆ ಅಂತ ನೋಡಿದ್ವು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ನೋಡಿ ಈ ಕಡೆಯಿಂದಲೇ ನೋಡಿ ಇದು ಸ್ಟಾರ್ಟಿಂಗ್ ಎಂಟರ್ ಪಾಯಿಂಟ್ ಅಂತ ಹೇಳ್ಬೋದು. ಇದು ನೋಡಿ ದೇವಸ್ಥಾನ. ಅದಾದ್ಮೇಲೆ ಇಲ್ಲಿ ದೇವಸ್ಥಾನದ ಹತ್ರ ಇಲ್ಲಿ ನಾಗಪ್ಪ ಕೂಡ ಇದೆ. ಇಲ್ಲಿ ನಾಗಪ್ಪನ ಮಾಡೋಣ, ನಾಗಪ್ಪನ ನೋಡು ಗುರು, ಈ ಕಡೆಯಿಂದ ಗುರು ಬರೋದು ಏನು ಹಂಗೆ ಅಂತ ಅಂದರೆ ನಾವೇನಾರು ಬೈಕು ಬಸ್ಸು ಕಾರ್ ಏನಾರು ಬಂದರೆ ಆ ಕಡೆಯಿಂದ ಬರ್ಬೋದು. ಈ ಕಡೆಯಿಂದ ನಾವು ಹತ್ಕೊಂಡ್ ಬಂದಿದ್ದು, ನಾವು ಬೈಕ್ ಹತ್ಸೋದಿತ್ತು, ಹಂಗಾರು ನಾವು ಬೆಟ್ಟ ಹತ್ಬೇಕು ಅಂತ ಹತ್ಕೊಂಡ್ ಬಂದಿದ್ದು. ಬೈಕಲ್ಲಿ ಏನಾದ್ರು ಬರೋದಾದ್ರೆ ಆ ಕಡೆ ನಾವು ಮೆಟ್ಲಿಕೆಗಳಿಲ್ಲ, ಸ್ಟಾರ್ಟಿಂಗ್ಗಳು ಅಷ್ಟೇ ಮೆಟ್ಲಿಕೆ ಗಾಯಿಸಿರೋದು. ಆಮೇಲೆ ನೋಡಿ ಆ ಮೆಟ್ಲಿಕೆಗಳು ಇಲ್ಲ. ಈ ಕಲ್ಲು ಈ ದಾರಿಲೇ ಹೋಗ್ಬೇಕು, ಮಾತ್ರ ಹುಷಾರಾಗಿ ಹೋಗ್ಬೇಕು. ಸ್ಲಿಪ್ ಆಯ್ತು ಅಂದರೆ ಅಷ್ಟೇ. ಆದರೂ ದೇವರಿದ್ದಾನೆ ಅಂತ ಹೋಗ್ಬೇಕಷ್ಟೇ ಗಾಯ್ಸ್. ಇಂಥ ಬೆಟ್ಟದ ಮೇಗೂ ಕೂಡ ನೀರಿನ ವ್ಯವಸ್ಥೆ ಕೂಡ ಐತೆ. ಪೈಪ್ಲೈನಿಂದ ನೀರು ಬಿಡ್ಸವ್ರೆ. ನೀರು ನೋಡಿ ಯಾವ ಥರ ಹೋಗ್ತಾ ಐತೆ. ನಮ್ಮ ಹುಡುಗ ಮೇಲಿಂದ ಯಾರಿಗೋ ಹೂವು ತಗೊಂಡೋಗ್ತವನೆ ನೋಡಿ, ಅಲ್ಲಿ ತೋರಿಸ್ತೀನಿ. ಯಾರಿಗೆ ಹೂವು ತಗೊಂಡೋಗ್ತಾನೆ ಕೇಳೋಣ ಬನ್ನಿ. ಯಾರಿಗೆ ಹೂವು ತಗೊಂಡೋಗ್ತಿದೆ ಕಂದ? ಮುಡುಗಿದಲ್ಲ ಅವಳಿಗೆ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ನಾನು ಸಣ್ಣ ಹುಡುಗನ ಇದ್ದಾಗ ಬಂದಿದ್ದೆ ಇಲ್ಲಿಗೆ. ನಮ್ಮ ಅಂಕಲ್ ಮದುವೆ ಸೆಟ್ ಆಗೋಕ್ಕಿಂತ ಮುಂಚೆ ನಾಗದೋಷ ಇದೆ ಅಂತ ಈ ದೇವಸ್ಥಾನಕ್ಕೆ ಬಂದು ಇಲ್ಲೆಲ್ಲ ನಾಗಪೂಜೆ ಮಾಡಿ ನಾಗಸ್ಥಾಪನೆ ಮಾಡಿ ಒಂದು ನಾಗಪ್ಪನ ತಗೊಂಡೋಗಿ ಇಟ್ಕೊಂಡಾದ್ಮೇಲೆ ನಮ್ಮ ಅಂಕಲ್ಗೂ ಅಷ್ಟೇ ಮದುವೆ ಆಯಿತು. ಯಾರ್ಯಾರಿಗೆಲ್ಲ ಮದುವೆ ಇಲ್ಲ ಮತ್ತು ಮಕ್ಕಳಾಗಿಲ್ಲ ಅಂಥವರೆಲ್ಲ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸೋದ್ರಿಂದ ಫಲಗಳು ಸಿಗ್ತವೆ ಅಂತ ಹೇಳ್ಬೋದು. ಮದುವೆ ಆಗ್ಬೇಕಾಯ್ತು, ಅದಕ್ಕೆ ಬಂದ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೆ. ಸರಿ, ಕಟ್ ಮಾಡ್ತೀನಿ. ನಾನು ತೋರ್ಸದ್ನಲ್ಲ ಅದೇ ಗಂಗಮ್ಮ ತಾಯಿ. ಯಾವಾಗ್ಲೂ ಅಂತಂದ್ರೆ ನೀವು ಎಷ್ಟೇ ವರ್ಷ ಆದ್ರೂ ನೀರು ಬರ್ತದೇ ಇಲ್ವಂತೆ. ನೀರು ಎಷ್ಟೋ ವರ್ಷದಿಂದ ನಿತ್ಯ ಗಂಗೆ ಅಂತಲೇ ಹೇಳ್ಬೋದು, ಹರಿತಲೇ ಐತೆ. ಯಾವತ್ತು ಉಗಮ ಆಗದ ಎಲ್ಲೇ ನದಿಗಳು ಬತ್ತೋದ್ರು ಇಲ್ಲಿ ಮಾತ್ರ ಯಾವುದೇ ನೀರು ಖಾಲಿ ಆಗಲ್ಲ. ಅದೇ ಈ ದೇವಸ್ಥಾನದ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಹೂವು ಕೊಡಕ್ಕೆ ಹೊಡೋಗ್ತವನೆ. ಕೆಳಗೆ ಯಾವ ಹುಡುಗಿ ಇದ್ದಾಳೆ ನೋಡೋಣ ಬನ್ನಿ, ನಾವು ನೋಡ್ತೀನಿ ಅದ್ ಯಾವ ಹುಡುಗಿ ಇದ್ದಾಳೆ ಅಂತ. ಲೋ 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 ಹಾಕಿದ್ರೆ ಮದ್ವೆ ಆಗುತ್ತಂತೆ. ಅದಕ್ಕೋಸ್ಕರ ನಮ್ಮ ಹುಡುಗ ಉಪವಾಸ ಇದ್ದಾನೆ. ತಲೆ ಸುತ್ತಲೇ ಇದೀವಿ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. 9 ಆತಂತೆ. 9 ಸುತ್ತು ಹಾಕಿ ಆಚೆ ಹೋಗ್ತಾ ಇದೀವಿ. ಎಲ್ಲಪ್ಪ ಕಂದ ನಿಮ್ ಹುಡುಗಿ? ಗೊತ್ತಾಗ್ತಾ ಇಲ್ಲ. ಹುಡುಗಿ ಕುಂಕುಮ ಬೇರೆ ತಂತಾರಂತೆ, ಗೊತ್ತೇ ಆಗ್ತಾ ಇಲ್ಲ ರೀ. ಲೋ ಇದ್ ಯಾರ ರಾಂಡಮ್ಮ ಕೊಟ್ಗಿಟ್ಟಿ ಆಮೇಲೆ ಹೇಗೆ ಅದೇ ಯಾರಿಗ್ ಕೊಡ್ತಂಗ್ ಗುರು ಇವನು. ಒಟ್ನಾಗೆ ಸೆಲ್ಫಿ ಸ್ಟಿಕ್ ಹತ್ತಿ ಎಷ್ಟು ಹೊಡೆಯಕ್ಕೆ ರೆಡಿ ಆಗಿರ್.
ಎಲ್ಲಪ್ಪ ನಿಮ್ ಹುಡುಗಿ ಓಯ್ಯೋ ಎಷ್ಟು ಉರ್ಸ್ತಾವ್ರೋ. ಇವ್ರ ಹುಡುಗಿ ಅಂತ ಗಾಯ್ಸಿದ್ರು ಇಷ್ಟ ತನಕ ಎಕ್ಸೈಟ್ಮೆಂಟ್ ಯಾವತ್ತಲ್ಲ. ನಾನ್ ಏನೋ ಅನ್ಕೊಂಡಿದ್ದಿ, ನೀವು ಏನೋ ಅನ್ಕೊಂಡಿರ್ತೀರ ಅನ್ಸ ಗೊತ್ತು ಕಳ್ಳ. ಅಬ್ಬಾ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ದಶರಥ ರಾಮೇಶ್ವರ ವಜ್ರಕ್ಕೆ ಹೋಗಿದ್ದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಲ್ಲಿ ನಿಜವಾಗಲೂ ದಶರಥನು ಬಂದು ಶ್ರವಣಕುಮಾರನನ್ನು ಸಾಯಿಸಿದ್ದನ, ಇಲ್ಲೇ ಶ್ರವಣಕುಮಾರನನ್ನು ಸಾಯಿಸಿದ್ದ ಜಾಗ ಅಂತ ಹೇಳಲಾಗಿದೆ. ಆ ವಿಡಿಯೋವನ್ನು ಬೇಗ ಅಪ್ಲೋಡ್ ಮಾಡುತ್ತೇವೆ. ವಿಡಿಯೋ ಬೇಕಾದಲ್ಲಿ ಪಾರ್ಟ್ 2 ಎಂದು ಕಮೆಂಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.